ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಕಂಟೈನರ್ ಹಾಗೂ ಖಾಸಗಿ ವೋಲ್ವೋ ಬಸ್ ನಡುವೆ ಭೀಕರ ಅಪಘಾತ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಘಟನೆ. ಅನಂತಪುರ ಮೂಲದ ಯುವತಿ ಸ್ಥಳದಲ್ಲಿಯೇ ಸಾವು. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಅದ್ದೂರಿ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ. ಶ್ರೀ ಗಂಗಮ್ಮ, ಶ್ರೀ ಸಪ್ಪಲಮ್ಮ, ಶ್ರೀ ವೀರದಿಮ್ಮಮ್ಮ ಜಾತ್ರೆ ಚೊಚ್ಚಲ. ಜಾತ್ರೆಯಲ್ಲಿ ಭಾಗವಹಿಸಿದ ಜಿಲ್ಲಾ ನ್ಯಾಯಾಧೀಶರು. ಟೆಂಟ್ ಖಾಲಿ ಮಾಡಿದ ರೈತ ಸಂಘ. ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ರೈತ ಬಣಗಳು. ಜಂಗಮಕೋಟೆ ಹೋಬಳಿಯ ಭೂ ಸ್ವಾಧೀನ ಪರ ಇದ್ದ ರೈತ ಹೋರಾಟ ಅಂತ್ಯ. ಮುಂದುವರೆದ ವಿರೋಧ ಹೋರಾಟ. ವಾರ್ತೆಗಳ ವಿವರ. ಬೆಳ್ಳಂಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಖಾಸಗಿ ಐಷಾರಾಮಿ ಓಲ್ವೋ ಬಸ್ ಕಂಟೈನರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಯುವತಿಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ಅಗಲಗುರ್ಕಿ ಸಮೀಪ ನಡೆದಿದೆ. ಅಪಘಾತದ ತೀವ್ರತೆಗೆ ಬಸ್ನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಮೃತದೇಹ ಹೊರತೆಗೆಯಲು ರಕ್ಷಣಾ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ಬೆಳ್ಳಂಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಖಾಸಗಿ ಐಷಾರಾಮಿ ವೋಲ್ವೋ ಬಸ್ ಕಂಟೈನರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಯುವತಿಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಸಮೀಪ ನಡೆದಿದೆ. ಹೌದು, ಹೈದರಾಬಾದ್ನಿಂದ ಬೆಂಗಳೂರಿನತ್ತ ಪ್ರಯಾಣಿಸುತ್ತಿದ್ದ ಖಾಸಗಿ ವೋಲ್ವೋ ಬಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಮುಂಭಾಗದಲ್ಲಿ ಸಂಚರಿಸುತ್ತಿದ್ದ ಕಂಟೈನರ್ನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು, ಅಪಘಾತದ ವೇಳೆ ಬಸ್ನ ಮುಂಭಾಗದ ಬಾಗಿಲಿನ ಬಳಿ ಇದ್ದ ಅನಂತಪುರ ಜಿಲ್ಲೆ ಚಿಲಮತ್ತೂರು ಮೂಲದ ಸುಮಾರು 28 ವರ್ಷದ ಯುವತಿ ಕೌಸರ್ ತಾಜ್ ಕಬ್ಬಿಣದ ಅವಶೇಷಗಳ ನಡುವೆ ಸಿಲುಕಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. నా పేరు మున్వర్ బేగ్ అండి. హైదరాబాద్ నుంచి బెంగళూరు వెళ్తున్నాను. అన్ఎక్స్పెక్టెడ్ గాడి బ్రేక్ డౌన్ అయ్యి నిలబడితే కంటైనర్ బ్రేక్ డౌన్ అయ్యి నిలబడితే నేను మామూలుగా బిలో 80 వస్తున్నాను. కానీ ఓవర్టేక్ చేసేటప్పుడు ముందు ఉన్న బండి టక్కని క్రాస్ అయిపోతే టక్కని అన్ఎక్స్పెక్టెడ్ బ్రేక్ బండి కనబడింది. ఆల్మోస్ట్ బ్రేక్ చేశాను. బ్రేక్ చేసడం వల్ల కొద్దిగా లైట్గా అది అంది. ముందు ఉన్న ప్యాసింజరు కొద్దిగా వామిటింగ్ వస్తుంది. లేడీ కస్టమరు ముందు కూర్చున్నారు. వామిటింగ్ వస్తుంటే కూర్చుంటే ఆమె కొద్దిగా స్పాట్లో అయిపోయింది. కానీ మన ఓవర్ స్పీడ్ ఉండింటే యాక్చువల్గా ఇది కాకుండా డ్యామేజ్ ఇంకా లోపల ఉన్న ప్యాసింజర్లు కూడా డ్యామేజ్ అవ్వదు. 40 మెంబర్స్ ప్యాసింజర్స్, 40 మెంబర్స్. వాళ్ళు హైదరాబాదు మన బెంగళూరు మార్తల్లి. సీట్ నెంబరు L13, పేరు ఐడియా లేదు. ఏజ్ 34 డ్రైవింగ్ చేస్తున్నాను సార్. ఇది 5:30, 6 o'clock అంటే మేము ఆల్మోస్ట్ 5 o'clock డ్యూటీ చేంజ్ అవుతాం మేము కోడికొండ చెక్ పోస్ట్లో. ఇప్పుడు అక్కడ డ్యూటీ చేంజ్ అయిపోయి వస్తున్నాం. అక్కడి నుంచి ఒక హాఫ్ అన్ అవర్ అంతే డిస్టెన్స్. 5 వెహికల్లో బస్సు వెళ్తుంది. అది ముందు వెళ్తున్న బస్సు అదే ఆల్మోస్ట్ బస్సు వెళ్తుంది. కంటైనర్ ఆగి ఉంది. హర్యానా రిజిస్ట్రేషన్ బండి అది. మన బ్రేక్ డౌన్ అయి నిలబడింది. అది
బండి వెనకాల బండి ఉంటే కనపడదు కదా. బండి ఆల్మోస్ట్ వెళ్తుంది, దాని వెనకాల నేను వస్తున్నాను. అన్ఎక్స్పెక్టెడ్ వాడు చక్కని రైట్కి తీసుకున్నా బండి కనపడింది. ఆల్మోస్ట్ అక్కడి నుంచి బ్రేక్ వేసాను. కాబట్టి వెనకాల బ్రేక్ ఇవి కూడా ఉన్నాయి, బ్రేక్ చేశాను. ఆల్మోస్ట్ వీళ్ళంత కాపాడు ట్రై చేశాను, కానీ ముందున్న ప్యాసెంజర్ కాపాడలేదు. ఎవరికి ఏం కాలేదండి. ఎవరు లోపల కూడా చెక్ చేసుకుని ఎవరు కూడా ఇష్యూ ఏం కాలేదు, మాకేం కాలేదు సార్. ఆల్మోస్ట్ ప్రయత్నించాను, కానీ అన్ఎక్స్పెక్టెడ్ కొద్దిగా. నా పేరు మున్వర్ అండి, ಡ್ರೈವರ್ ಸರ್. ಡಿಕ್ಕಿಯ ತೀವ್ರತೆಗೆ ಮೃತದೇಹ ಬಸ್ನ ಡೋರ್ ಭಾಗದಲ್ಲೇ ಸಿಲುಕಿಕೊಂಡಿದ್ದರಿಂದ ಅದನ್ನು ಹೊರತೆಗೆಯಲು ರಕ್ಷಣಾ ಸಿಬ್ಬಂದಿ ಮತ್ತು ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟರು. ಬಳಿಕ ಕ್ರೇನ್ ಸಹಾಯದಿಂದ ಬಸ್ನ ಮುಂಭಾಗವನ್ನು ತೆರವುಗೊಳಿಸಿ ಮೃತದೇಹವನ್ನು ಹೊರತೆಗೆದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ಮೃತ ಯುವತಿ ಬೆಂಗಳೂರಿಗೆ ಹೋಗಲು ಕೊಡಕೊಂಡ ಚೆಕ್ಪೋಸ್ಟ್ ಬಳಿ ಬಸ್ ಹತ್ತಿದ್ರಂತೆ ಎಂಬುದು ತಿಳಿದು ಬಂದಿದೆ. ಇನ್ನು ಬಸ್ನಲ್ಲಿ ಒಟ್ಟು 40 ಜನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರಂತೆ. ಅದೃಷ್ಟವಶಾತ್ ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾವು ಬೆಳಿಗ್ಗೆ ಹಿಂಗೆ 4:15 ಹೋದ್ವು. ಅವಾಗೇನು ಕಂಟೈನರ್ ಇರಲಿಲ್ಲ. ನಾವು ಇದ್ದಿದ್ರೆ ಸೇಫ್ಟಿ ಇಕ್ತಾಯಿದ್ವು. ನಾವು ಹೈವೇ ಅವರು ಹೋದ್ವು, ಯಾವುದೂ ಇರಲಿಲ್ಲ. ಮತ್ತು ರೌಂಡ್ ಹಾಕ್ಕೊಂಡು ಬಂದು 5:30 6 ಗಂಟೆ ಆಗಿತ್ತು. ರೌಂಡ್ ಬರೋಷ್ಟೊತ್ತಿಗೆ ಎಲ್ಲ ಜಾಮ್ ಆಗಿತ್ತು. ಏನಿದು ಜಾಮ್ ಆಗಿದೆ ಅಂತ ನೋಡೋಕ್ಕೆ ಬಂದರೆ ಬರೋಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗಿತ್ತು. ಆಲ್ರೆಡಿ ಅದರಲ್ಲಿ ಬಾಡಿ ಸಿಕ್ಕಾಕೊಂಡಿದೆ, ಲೇಡೀಸ್ ಅಂತೆ. ಮತ್ತು ನಾವೆಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡಿಸಿ ಆ ಕ್ರೈನೆಲ್ಲ ತೆಗೆಸ್ಬಿಟ್ಟು ಎಲ್ಲ ಎಳೆದ್ಬಿಟ್ಟು ಅಲ್ಲಿ ಹಾಕ್ಸಿದ್ದೀವಿ. ಮತ್ತು ಇವಾಗ ಆಕ್ಸಿಡೆಂಟ್ ಆಗಿರೋದಿದು ಆ ಕಂಟೈನರ್ಗೆ ಬಸ್ ಹಿಂದ್ಗಡೆಯಿಂದ ಹೊಡೆದಿರೋದು. ಬಸ್ಸು ಕಂಟೈನರ್ಗೆ ಅದರಲ್ಲಿ ಒಂದು ಬಾಡಿ ಸಿಕ್ಕಾಕೊಂಡಿದೆ, ಲೇಡೀಸು. ಅದು ಇವಾಗ ನಾವು ಕ್ರೈನ್ ತರಿಸಿದ್ದೀವಿ, ಎಲ್ಲ ತೆಗೆದು ಆಚೆಗೆ ಹಾಕಿ. ಮತ್ತು ನಮ್ಮದು ಆಂಬುಲೆನ್ಸು ಬಂದಿದೆ. ಇದು ಕಂಟೈನರು ನಾವು ಹೋದಾಗ ಇರಲಿಲ್ಲ, ಆದರೆ ರನ್ನಿಂಗ್ ಇತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಬರೋಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗಿದೆ. ಬಂದು ಎಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಸೇಫ್ಟಿ ಇಕ್ಕಿ ಡೈವರ್ಷನ್ ಮಾಡಿದ್ವಿ ಸರ್ವಿಸ್ ರೋಡಲ್ಲಿ. ಡ್ರೈವರ್ ಕೇಳಿದ್ರೆ ಅದೇ ಹೇಳಿದ್ರು, ಅವರು ಅಂತ ಇದ್ದಾರೆ ನಿಂತಿತ್ತು ಅಂತ. ನಾವು ಹೋದಾಗ ಇಲ್ಲ, ಅದು ನಿಂತಿಲ್ಲ. ಅದು ಏನಾದರೂ ಆವಾಗೇ ಏನಾದರೂ ನಿಂತಿದ್ದರೆ ಏನಿರ್ಬೋದು. ನಾವು 4:30 5 ಗಂಟೆಯಲ್ಲಿ ಹಿಂಗೆ ಹೋದ್ವು, ಇರಲಿಲ್ಲ. 2 ವೆಹಿಕಲ್ಗೂ ಡ್ಯಾಮೇಜ್ ಆಗಿದೆ. ಇವಾಗ ಅದನ್ನು ತೆಗಿತಾ ಇದ್ದಾರೆ. ಇದು ಬಸ್ಸಲ್ಲಿ ಲೇಡೀಸ್ ಇದ್ದಾರೆ, ಲೇಡೀಸನ್ನ ತೆಗಿಬೇಕಿಲ್ಲ ಅಷ್ಟೇ, ಇನ್ನೇನಿಲ್ಲ. ಬಸ್ ಅವ್ರಿಗೆ ಏನಾಗಿಲ್ಲ, ಒಬ್ಬರು ಲೇಡೀಸ್ ಮಾತ್ರ ಗೊತ್ತಾಗಿದೆ. ಅಪಘಾತದ ಪರಿಣಾಮ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆಯೇ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಂಚಾರವನ್ನು ಸುಗಮಗೊಳಿಸಿದ್ರು. ಅಪಘಾತದ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ನಿಖರ ಕಾರಣವನ್ನು ಪತ್ತೆ ಹಚ್ಚಲು ತನಿಖೆ ಮುಂದುವರಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಜಾತ್ರಾ ಸಂಭ್ರಮ ಮುಗಿಲು ಮುಟ್ಟಿದೆ. ತಿಮ್ಮಕ್ಕ ಬಡಾವಣೆ ನಿರ್ಮಾಣವಾಗಿ 40 ವರ್ಷಗಳೇ ಕಳೆದಿದ್ದು, ಇದೇ ಮೊದಲ ಬಾರಿಗೆ ಗ್ರಾಮ ದೇವತೆಗಳ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಜಾತ್ರೆಯ ಝಲಕ್ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ಹೀಗೆ ಮಹಿಳೆಯರೆಲ್ಲ ಸೇರಿ ಕುಣಿತು ಕುಪ್ಪಳಿಸುತ್ತಿರೋ ದೃಶ್ಯಗಳು ಕಾಣಿಸಿದ್ದು ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿ. ಸದಾ ವಾಹನಗಳಿಂದ ಗಿಜಿಗೂಡುವ ಎಂಜಿ ರಸ್ತೆಯಲ್ಲಿ ಹೀಗೆ ಮಹಿಳೆಯರು ಸ್ಟೆಪ್ ಹಾಕಲು ಕಾರಣವೇನು ಅಂತೀರಾ? ಅದೇ ಕಣ್ರಿ, ಆಷಾಢ ಮಾಸದ ಜಾತ್ರಾ ಮಹೋತ್ಸವ. ಹೌದು, ತಿಮ್ಮಕ್ಕ ಬಡಾವಣೆ ನಿರ್ಮಾಣವಾಗಿ 40 ವರ್ಷಗಳು ಕಳೆದ ನಂತರ ಇದೇ ಮೊದಲ ಬಾರಿಗೆ ಈ ಬಡಾವಣೆಯಲ್ಲಿ ಗ್ರಾಮ ದೇವತೆಗಳ ಜಾತ್ರೆ ನಡೆಸುತ್ತಿದ್ದು, ಇಡೀ ಬಡಾವಣೆಯ ನಾಗರಿಕರು ಒಂದಾಗಿ ತಂಬಿಟ್ಟಿನ ದೀಪಗಳನ್ನು ಅದ್ಧೂರಿಯಾಗಿ ನೆರವೇರಿಸಿದರು.
ತಿಮ್ಮಕ್ಕ ಬಡಾವಣೆಯಲ್ಲಿ ಗ್ರಾಮ ದೇವತೆಗಳಾದ ಶ್ರೀ ಗಂಗಮ್ಮ ದೇವಿ, ಶ್ರೀ ಸಪ್ಪಲಮ್ಮ ದೇವಿ ಮತ್ತು ಶ್ರೀ ವೀರದಿಮ್ಮಮ್ಮ ದೇವಿಯರನ್ನು ತಂದು ಪ್ರತಿಷ್ಠಾಪಿಸಿ ಇಂದು ಬೆಳಿಗ್ಗೆ ಗಣಪತಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ನಂತರ ಇಡೀ ಬಡಾವಣೆಯ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಮರಳುಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ತಂದು ಬೆಳಗಿಸಲಾಯಿತು. ಮರಳುಸಿದ್ದೇಶ್ವರ ದೇವಾಲಯದಲ್ಲಿ ತಂಬಿಟ್ಟಿನ ದೀಪಗಳನ್ನು ಬೆಳಗಿಸಲು ಹೋಗುವ ಮಾರ್ಗ ಮಧ್ಯೆ ಎಂಜಿ ರಸ್ತೆಯಲ್ಲಿ ಮಹಿಳೆಯರು ಹೀಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು. ಇನ್ನು ಈ ವಾರ್ಡಿನ ನಗರಸಭಾ ಸದಸ್ಯರಾಗಿದ್ದ ಜೆ ನಾಗರಾಜ್ ಈ ಜಾತ್ರಾ ಮಹೋತ್ಸವದ ಪ್ರಮುಖರಲ್ಲಿ ಒಬ್ಬರಾಗಿದ್ದು, ಈ ಸಂಭ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತಿದೆ. ಶಕ್ತಿ ದೇವತೆಗಳನ್ನು ತಂದು ಪ್ರತಿಷ್ಠಾಪಿಸಿ ಪೂಜೆಗಳನ್ನು ನೆರವೇರಿಸಿ ಬಲಿ ನೀಡಲಾಗುತ್ತದೆ. ಇದರಿಂದ ಉತ್ತಮ ಮಳೆ ಬೆಳೆಯಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸುಭಿಕ್ಷೆಯಿಂದ ಇರಲಿ ಎಂಬ ಉದ್ದೇಶದಿಂದ ಮೊದಲ ಬಾರಿಗೆ ತಿಮ್ಮಕ್ಕ ಬಡಾವಣೆಯಲ್ಲಿ ಜಾತ್ರೆ ನಡೆಸಲಾಗುತ್ತಿದೆ. ಎಲ್ಲರೂ ಸುಭಿಕ್ಷೆಯಿಂದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿರುವುದಾಗಿ ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರದ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಮೊದಲ ಮಳೆ, ಮೊದಲ ಹಬ್ಬ ಮತ್ತು ಮೊದಲ ಜಾತ್ರೆ, ಅದರ ವಿಶೇಷತೆಯೇ ಬೇರೆ. ಅಂಥ ಒಂದು ವಿಶೇಷನ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ಅದ್ಧೂರಿಯಾಗಿ ಮೊದಲನೇ ಜಾತ್ರೆನೇ ಭಾಳ ಯಶಸ್ವಿಯಾಗಿ ಮೊದಲನೇ ದಿನ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಸಮಸ್ತ ನಾಡಿನ ಜನತೆ ಚೆನ್ನಾಗಿರಬೇಕು, ರೈತರು ಚೆನ್ನಾಗಿರಬೇಕು, ವಿದ್ಯಾರ್ಥಿಗಳಿಗೆ ಕೆಲಸ ಸಿಗುವಂಥದ್ದಾಗಬೇಕು, ಬಡತನ ನಿರ್ಮೂಲನೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿ ದೇವತೆಗಳನ್ನು ತಂದು ಈ ದಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ವಿಶೇಷವಾಗಿ ಮಾಡ್ತಾ ಇರೋದು ಬಹಳ ಹಿರಿಯರು, ನಮ್ಮ ತಾಯಂದರು, ಅಣ್ಣಂದರು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ವರ್ಷ ಏನು ಮಾಡ್ಕೊಂಡು ಬಂದಿದ್ದಾರೆ, ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಳ ಸಾಂಪ್ರದಾಯಬದ್ಧವಾಗಿ ಈ ವರ್ಷನೇ ಮಾಡಿದ್ದಾರೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಹಿರಿಯರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಬಡಾವಣೆಯ ಜಾತ್ರಾ ಸಮಿತಿಯ ಲಕ್ಷ್ಮೀನಾರಾಯಣ್ ಮಾತನಾಡಿ, ಬಡಾವಣೆ ನಿರ್ಮಾಣವಾಗಿ 40 ವರ್ಷ ಕಳೆದಿದೆ. ಇದೇ ಮೊದಲ ಬಾರಿಗೆ ಜಾತ್ರೆ ಮಾಡಲಾಗುತ್ತಿದೆ. ಉತ್ತಮ ಮಳೆಯಾಗಿ ಬೆಳೆಗಳು ಕೈಗೆ ಸಿಕ್ಕಿ ರೈತರು ಸುಭಿಕ್ಷವಾಗಿರಬೇಕು. ಆ ಮೂಲಕ ಎಲ್ಲ ಜನರು ನೆಮ್ಮದಿಯ ಜೀವನ ನಡೆಸಬೇಕು ಎಂಬ ಉದ್ದೇಶದಿಂದ ಜಾತ್ರೆ ಮಾಡಲಾಗುತ್ತಿದೆ. ಸತತ 6 ದಿನಗಳ ಕಾಲ ಜಾತ್ರೆ ನಡೆಯಲಿದ್ದು, ಗ್ರಾಮ ದೇವತೆಗಳಿಗೆ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಗುತ್ತದೆ ಎಂದರು. ಇಲ್ಲಿನ ಎಲ್ಲ ಸಮಿತಿಯವರೆಲ್ಲ ತೀರ್ಮಾನದಂತೆ ಈ ವರ್ಷ ಅದ್ಧೂರಿಯಾಗಿ 6 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ. ಇದಕ್ಕೆ ಇಲ್ಲೇ ಬಡಾವಣೆಗೆ ಎಲ್ಲ ಸಮಸ್ತ ಜನರು ಸ್ಪಂದಿಸಿದ್ದಾರೆ. ಯಾವುದೇ ಜಾತಿ ಭೇದ ಪಕ್ಷ ಭೇದ ಎಲ್ಲ ಬಿಟ್ಟು ಮನೆಗೆ ಎಲ್ಲ ಕುಟುಂಬ ಎಲ್ಲ ಸ್ವಂತ ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಅದು ಯಾವ ಥರ ಅಂದರೆ, ಜಾತ್ರೆ ಯಾಕೆ ಮಾಡಿದ್ವಿ ಅಂದರೆ, ನಾವೆಲ್ಲ ಒಂದೇ ಕುಟುಂಬ. ತಿಮ್ಮಕ್ಕ ಬಡಾವಣೆ ಅಂತ 5-6 ಲೇಔಟ್ಗಳೇನಿದೆ ಅದೆಲ್ಲ ಸೇರಿ ಒಂದೇ ಕುಟುಂಬ ಅಂತ. ನಾವೇನೇ ಮಾಡಿದರೂ ಒಂದೇ ಕುಟುಂಬ ಅಂತ ನಾವು ಮಾಡ್ತಾಯಿದ್ದೀವಿ. ತಿಮ್ಮಕ್ಕ ಬಡಾವಣೆ ಕುಟುಂಬ ಅಂತಲೇ ನಾವು ಹೆಸರಿಟ್ಟಿರೋದು. ಆ ವತಿಯಿಂದನೇ ಗದ್ದೂರಿಯಾಗಿ ಇಲ್ಲಿ ಮೊದಲನೇದಾಗಿ ಈ ಸಾರಿ ತುಂಬ ಬರಗಾಲ ಇರೋದ್ರಿಂದ ಎಲ್ಲ ಮಾತಾಡಿಕೊಂಡು ಗಂಗಮ್ಮ ತಾಯಿ, ವೀರದಿಮ್ಮಮ್ಮ ತಾಯಿ ಮತ್ತು ಸಪ್ಪಲಮ್ಮ ದೇವಿನ ತಂದು ಮತ್ತು ಮನೆ ದೇವರುಗಳಿಗೆ ಮತ್ತು ಈಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಮರಳುಸಿದ್ದೇಶ್ವರ ದೇವಸ್ಥಾನದ ಎಲ್ಲ ದೇವರುಗಳಿಗೆ ದೀಪಗಳನ್ನು ತಗೊಂಡೋಗಿ ಅವರು ಬೆಳಗಿದ್ದಾರೆ. ಒಳ್ಳೆಯದಾಗಬೇಕು. ಒಟ್ಟಿನಲ್ಲಿ ಆಷಾಢ ಮಾಸದ ಪ್ರಯುಕ್ತ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುತ್ತಿದ್ದು,
ಚಿಕ್ಕಬಳ್ಳಾಪುರ ನಗರದಲ್ಲೂ ಪ್ರಮುಖ ಜಾಗಗಳಲ್ಲಿ ಜಾತ್ರೆಗಳು ಮುಂದುವರೆದಿವೆ. ಜನರ ನಂಬಿಕೆಯಂತೆ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗಳು ಸಿಗಲಿ ಎಂದು ಹಾರೈಸೋಣ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತರ ಭೂಮಿಯನ್ನು ಕೆಐಎಡಿಬಿ ವಶಪಡಿಸಿಕೊಳ್ಳುವುದರ ಪರ ಮತ್ತು ವಿರೋಧ ರೈತರ 2 ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಇಂದು ಭೂಸ್ವಾಧೀನದ ಪರ ಇದ್ದ ರೈತ ಬಣ ಹೋರಾಟ ಅಂತ್ಯಗೊಳಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತ ಭೂಮಿಯನ್ನ ಕೆಐಎಡಿಬಿ ವಶಪಡಿಸಿಕೊಳ್ಳುವುದರ ಪರ ಮತ್ತು ವಿರೋಧ ರೈತರ 2 ಬಣಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು, ಇಂದು ಭೂಸ್ವಾಧೀನದ ಪರ ಇದ್ದ ರೈತ ಬಣ ಹೋರಾಟ ಅಂತ್ಯಗೊಳಿಸಿದೆ. ರೈತರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ ಕಾರಣ ತಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತಿರುವುದಾಗಿ ಭೂಸ್ವಾಧೀನ ಪರ ಇದ್ದ ರೈತ ಬಣದ ಮುಖಂಡರು ತಿಳಿಸಿದ್ದಾರೆ. ಆದರೆ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟ ಮುಂದುವರೆದಿದ್ದು, ಈ ಬಣದ ಹೋರಾಟ ತೀವ್ರಗೊಳಿಸುವ ಕುರಿತು ಈಗಾಗಲೇ ಚರ್ಚೆಗಳು ನಡೆಯುತ್ತಿವೆ. ಜಂಗಮಕೋಟೆ ಹೋಬಳಿಯ ರೈತರ ಭೂಮಿ ವಶಪಡಿಸಿಕೊಳ್ಳುವ ಕುರಿತು ರೈತರಲ್ಲಿಯೇ ಪರ ಮತ್ತು ವಿರೋಧ ಇದ್ದು, ಭೂಸ್ವಾಧೀನ ವಿರೋಧಿಸುತ್ತಿರುವ ರೈತ ಬಣಕ್ಕೆ ಶಿಡ್ಲಘಟ್ಟ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡ ರಾಜೀಗೌಡರ ಬೆಂಬಲದಿಂದ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರೆ, ಭೂಸ್ವಾಧೀನ ಪರ ಇರುವ ರೈತ ಬಣವನ್ನ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲವಿದೆ ಎಂಬ ಆರೋಪಗಳು ರೈತ ಬಣಗಳಿಂದಲೇ ಕೇಳಿಬಂದಿತ್ತು. ಒಟ್ಟಿನಲ್ಲಿ ಸರ್ಕಾರಕ್ಕೆ ಭೂಮಿ ನೀಡಲು ರೈತರ ನಡುವೆಯೇ ಬಿರುಕು ತರುವಲ್ಲಿ ಸರ್ಕಾರಗಳು ಯಶಸ್ವಿಯಾಗಿದ್ದು, ರೈತ ಬಣಗಳ ಹೋರಾಟಗಳ ನಡುವೆ ನಿಜವಾಗಿಯೂ ಜಮೀನು ಕಳೆದುಕೊಳ್ಳುವ ರೈತರ ಧ್ವನಿ ಹೊರಬಾರದ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಭೂಸ್ವಾಧೀನ ಪರ ಇದ್ದ ಹೋರಾಟ ಅಂತ್ಯವಾಗಿದ್ದು, ಭೂಸ್ವಾಧೀನ ವಿರೋಧಿ ಹೋರಾಟ ಮುಂದುವರಿಯಲಿದೆ. ಈ ಹೋರಾಟ ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಲ್ರಿಗೂ ಜಿಲ್ಲೆಯ ಜನತೆಗೆ ನಮಸ್ಕಾರ. ಜಂಗಮಕೋಟೆ ಹೋಬಳಿ 13 ರೈತ ಪರ ಹೋರಾಟ ಸಮಿತಿಗೆ ನಾವು ಬೆಂಬಲವನ್ನು ಕೊಟ್ಟು ಇವತ್ತು ಇಲ್ಲಿ ಭಾಗವಹಿಸಿದ್ವಿ. 135 ದಿನಗಳ ಹೋರಾಟದಲ್ಲಿ ನಾವು ಮೊದಲನೇ ಬೇಡಿಕೆ ಫಲವತ್ತಾದ ಕೃಷಿಗೆ ಯೋಗ್ಯವಾದ ನೀರಾವರಿ ಪ್ರದೇಶವನ್ನು ಕೈಬಿಡಬೇಕು ಮತ್ತು ಒಳ್ಳೆಯ ದರವನ್ನು ನೀಡಬೇಕು. PSL ಕಂಪನಿಯಿಂದ ಮೋಸ ರೈತ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟವನ್ನು ನಂಬಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಸರ್ಕಾರ KIDB ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿ ಇವತ್ತು ಅಂತಿಮ ಘಟ್ಟವಾಗಿ ಭೂ ಪರಿಹಾರ ಚೆಕ್ಗಳನ್ನು ಕೊಟ್ಟಿರೋ ಕಾರಣ ನಾವು ಇವತ್ತು ತಾತ್ಕಾಲಿಕವಾಗಿ ಹೋರಾಟವನ್ನು ಕೈಬಿಡ್ತಾ ಇದ್ದೀವಿ. ಆದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇವತ್ತು ಪ್ರತಿ ಎಕರೆಗೆ 3 ಕೋಟಿ ಕೊಡಲೇಬೇಕು, PSL ಕಂಪನಿಯಿಂದ ಮೋಸ ರೈತರಿಗೆ ನ್ಯಾಯ ಸಿಗಲೇಬೇಕು ಅಂತೇಳಿ ಒಂದು ಮನವಿಯನ್ನು ಮಾನ್ಯ ಸರ್ಕಾರದ ಗಮನಕ್ಕೆ ತರುತ್ತಾ ಎಚ್ಚರಿಕೆಯನ್ನು ಕೊಡುತ್ತಾ ಈ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಕೈಬಿಡ್ತಾ ಇದ್ದೀವಿ ಸರ್. ನಾವು 2 ವರ್ಷಗಳ ಹೋರಾಟದಲ್ಲಿ 135 ದಿನಗಳು ಇವತ್ತಿಗೆ 130 ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ಕೂತಿದ್ದೀವಿ. ಹಾಗಾಗಿ ನಮ್ಮ ಹೋರಾಟಕ್ಕೆ ಮನ ಸರ್ಕಾರ ಇವತ್ತು ಕೊನೆಗೂ ಜಯ ಸಿಕ್ಕಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಹೋರಾಟವನ್ನು ಕೈಬಿಡ್ತಾ ಇದ್ದೀವಿ. 100 ಸುಳ್ಳು. ನಾವು ಯಾವತ್ತೂ ಕೂಡ ಸರ್ಕಾರದ ಎದುರಿನ ಹೋರಾಟ ಮಾಡಲ್ಲ. ಹೋರಾಟಗಾರರು ಯಾರೇ ಸಚಿವರು ಬರಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿಗಳು ಬರಲಿ, ನಾವು ಹಿಂದೆ ಹೋಗುವಂಥ ಮಾತೆಲ್ಲ. 2013-14 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಇಲ್ಲೇ ಒಂದು ಕಾರ್ಯಕ್ರಮ ಆಯಿತು. ಆವತ್ತು ರೈತರಿಗೆ ತಾಡಿಲ್ಲ ಅಂತಾಗ ಅದು ಇಡೀ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮೇಲೆ ಧಿಕ್ಕಾರ ಕೂಗಿದ್ವಿ. ಆವತ್ತು ನಮ್ಮನ್ನು ಕರ್ಕೊಂಡೋಗಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಬಂಧನಕ್ಕೆ ಕೊಡ್ಬಿಟ್ರು. ಆ ರೀತಿ ಎದುರೋ ಅಂಥ ಸಂಘಟನೆ ಹೋರಾಟಗಾರ ನಾವಲ್ಲ. ಯಾವುದೇ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡೇ ಮಾಡ್ತೀವಿ. ಆ ರೀತಿ ಭಯ ಬೀಳುವಂತಹ ಸನ್ನಿವೇಶ ನಮಗಿಲ್ಲ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಂಧ್ರಪ್ರದೇಶದ ಮದನಪಲ್ಲಿ ಸಮೀಪದ ಬಾಯ್ಕೊಂಡ ಗಂಗಮ್ಮ ದೇವಾಲಯಕ್ಕೆ ತೆರಳಿ ಮರಳುತ್ತಿದ್ದ ಕಾರು ಅಪಘಾತವಾಗಿ 5 ಮಂದಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆಂಧ್ರಪ್ರದೇಶದ ಮದನಪಲ್ಲಿ ಸಮೀಪದ ಬಾಯ್ಕೊಂಡ ಗಂಗಮ್ಮ ದೇವಾಲಯಕ್ಕೆ ತೆರಳಿ ಮರಳುತ್ತಿದ್ದ ಕಾರು ಅಪಘಾತವಾಗಿ 5 ಮಂದಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಚಿಂತಾಮಣಿ ಶ್ರೀನಿವಾಸಪುರ ರಾಷ್ಟ್ರೀಯ ಹೆದ್ದಾರಿಯ ಸಿಂಗನಹಳ್ಳಿ ಸಮೀಪ ಅಪಘಾತಕ್ಕೀಡಾಗಿ 5 ಗಾಯಗೊಂಡಿದ್ದಾರೆ. ಕಾರಿನ ಚಾಲಕ ಶ್ರೀನಿವಾಸ್ ನಿಯಂತ್ರಣ ಕಳೆದುಕೊಂಡ ಪರಿಣಾಮ ಕಾರು ರಸ್ತೆಯ ಪಕ್ಕದ ಗುಂಡಿಗೆ ಬಿದ್ದು ಬಳಿಕ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದೆ.
ಅಪಘಾತದಲ್ಲಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಆಲಂಬಗಿರಿ ಗ್ರಾಮದ ಶ್ರೀನಿವಾಸ್, ಆದರ್ಶ್, ಪ್ರಶಾಂತ್, ಕೃಷ್ಣ ಹಾಗೂ ಸುರೇಶ್ ಗಾಯಗೊಂಡಿದ್ದಾರೆ. ಇವರಲ್ಲಿ ಕೆಲವರಿಗೆ ತೀವ್ರ ಗಾಯಗಳಾಗಿದ್ದು, ಸ್ಥಳೀಯರು ಹಾಗೂ ಸಾರ್ವಜನಿಕರ ಸಹಾಯದಿಂದ ಗಾಯಾಳುಗಳನ್ನು ತಕ್ಷಣ ರಕ್ಷಿಸಿ ಚಿಕಿತ್ಸೆಗಾಗಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತ ಸಂಭವಿಸಿದ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ತಾಲೂಕು ಘಟಕ ಭಾನುವಾರ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ತಾಲೂಕು ಘಟಕ ಭಾನುವಾರ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಆಗ್ನೇಯ ಪದವೀಧರರ ಕ್ಷೇತ್ರ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನೊಳಗೊಂಡ ಬೃಹತ್ ಕ್ಷೇತ್ರವಾಗಿದೆ. ಕಳೆದ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದಷ್ಟು ಪದವೀಧರರ ಮತದಾರರ ಸಂಖ್ಯೆ ಈ ಬಾರಿ 1.75 ಲಕ್ಷಕ್ಕೇರಿದೆ. ಚಿಂತಾಮಣಿ ಕ್ಷೇತ್ರದಲ್ಲಿ 7,000ಕ್ಕೂ ಹೆಚ್ಚು ಮತದಾರರಿದ್ದಾರೆ ಎಂದರು. ವಿದ್ಯಾವಂತರ ಪದವೀಧರರ ಓಟು ಬಂದ್ಬಿಟ್ಟು ಇರ್ತಕ್ಕಂಥ ಕ್ಷೇತ್ರ ಇದು ತುಂಬಾ ದೊಡ್ಡ ಕ್ಷೇತ್ರ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಏನಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೋಟರ್ಸು ಕಳೆದ ಬಾರ ಎಲೆಕ್ಷನ್ನಲ್ಲಿ ಬರೀ 1 ಲಕ್ಷ ಇತ್ತು. ಆದರೆ ಈ ಸರಿ ವೋಟರ್ಸ್ ಸಂಖ್ಯೆ 1,75,000 ಮೀರಿ ಮುಂದಕ್ಕೆ ಹೋಗಿದೆ. ಈ ಬಾರಿ ಎಲೆಕ್ಷನ್ನಲ್ಲಿ ನಮ್ಮ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 7,000 ಮತದಾರರು. ಅಂದರೆ ಟೌನಲ್ಲಿ ಎಲ್ಲ ಗ್ರಾಮಾಂತರ ಗ್ರಾಮಗಳಲ್ಲಿ ಇಡೀ ಗ್ರಾಮಕ್ಕೆ ಕೂಡ ಸಂಪೂರ್ಣವಾಗಿ 7,000 ಮೀರಿ 8,000ವರೆಗೂ ಮತದಾರರು ಈ ಸರಿ ಏನಿವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು. ತಾವೆಲ್ಲ ಏನಿವತ್ತು ಎಲ್ಲ ನಮ್ಮ ಮುಖಂಡರು, ಎಲ್ಲ ಮಂಡಲದ ಗ್ರಾಮಾಂತರ ಹಾಗೂ ನಗರ ಮಂಡಲ ಗ್ರಾಮಾಂತರದ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಸಭೆಗೆ ಎಲ್ಲ ಬಂದಿದ್ರೆ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ಗ್ರಾಮ ನಮ್ಮ ನಗರದಲ್ಲಿರ್ತಕ್ಕಂಥ ಏನು ಮುಖಂಡರು ಬಂದಿದ್ದಾರಲ್ಲ, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಊರುಗಳಲ್ಲಿ ಇರ್ತಕ್ಕಂಥ ಮತದಾರರನ್ನ 1 ಸರಿ, 2 ಸರಿ, 3 ಸರಿ, 4 ಸರಿ ತಾವು ಮಾತಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ಸು 50-60 ವರ್ಷಗಳಿಂದ ಏನು ದೇಶ ಆಳ್ಕೊಂಡು ಬಂದಿದೆ, ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ದೇಶದಲ್ಲಿ 75% ಹೆಚ್ಚಾಗಿ ಇವತ್ತು ಬಿಜೆಪಿ. ದೇಶದಲ್ಲಿ 75%ಕ್ಕೂ ಹೆಚ್ಚು ಭಾಗದಲ್ಲಿ ಬಿಜೆಪಿ ಪ್ರಭಾವವಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾತ್ಮಕ ಯಂತ್ರ ಬಳಸಿಕೊಂಡು ಮತದಾರರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರು ಜಾಗೃತರಾಗಿದ್ದು ಮತದಾರರಲ್ಲಿ ಅರಿವು ಮೂಡಿಸಬೇಕಿದೆ ಎಂದರು. ಕ್ಷೇತ್ರ ದೊಡ್ಡದಾಗಿರುವುದರಿಂದ ಪಕ್ಷದ ಅಭ್ಯರ್ಥಿ ಸುರೇಶ್ ಪ್ರತಿಯೊಬ್ಬ ಮತದಾರರನ್ನು ವೈಯಕ್ತಿಕವಾಗಿ ತಲುಪುವುದು ಕಷ್ಟ ಸಾಧ್ಯ. ಹಾಗಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೇ ಅಭ್ಯರ್ಥಿಯಂತೆ ಶ್ರಮಿಸಬೇಕು. ಪ್ರತಿಯೊಬ್ಬ ಪದವೀಧರ ಮತದಾರರನ್ನು ಒಂದಲ್ಲ 2 ಬಾರಿ ಸಂಪರ್ಕಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಲುಪಿಸಿ ಮತಯಾಚನೆ ಮಾಡಬೇಕು. ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದರು. ಅಭ್ಯರ್ಥಿ ಕೆಎಂ ಸುರೇಶ್ ಮಾತನಾಡಿ, 2028ರಲ್ಲಿ ಬಿಜೆಪಿ ಸರ್ಕಾರವನ್ನು ಸ್ಥಾಪನೆ ಮಾಡಲು ಕಾರ್ಯಕರ್ತರು ಕಂಕಣಬದ್ಧರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವು ಸುಳ್ಳು ಆಸೆ, ಆಶಾಭಾವನೆಗಳನ್ನು ಮೂಡಿಸಿ ಅಧಿಕಾರಕ್ಕೆ ಬಂದರೂ ಏನೂ ಕೆಲಸಗಳಾಗುತ್ತಿಲ್ಲ ಎಂದರು. ನಂತರ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ ಮಾತನಾಡಿ, ಬಿಜೆಪಿ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಲೀಡಿಂಗ್ ಗೆಲ್ಲಿಸಿಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಸುಮಾರು 60% 70% ಓಟು ನಮ್ಮ ಅಭ್ಯರ್ಥಿಗೆ ನಾವು ಮಾಡಿಸಿಕೊಡುವಂತಹ ಕೆಲಸ ನೀವೆಲ್ಲ ಸೇರಿ ಮಾಡುವಂತಹ ಕೆಲಸ ಮಾಡೋಣ. ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಬಂದಿದ್ದಾರೆ ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಣಿ ಜಾತ್ರಾ ಮಹೋತ್ಸವಗಳು ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರದ ಅಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವ ಸಮಿತಿಯಿಂದ 26ನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವಕ್ಕೆ ಇಂದು ಚಾಲನೆ ನೀಡಲಾಗಿದೆ.
ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಣಿ ಜಾತ್ರಾ ಮಹೋತ್ಸವಗಳು ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರದ ಅಣ್ಣಮ್ಮದೇವಿ ಜಾತ್ರಾ ಮಹೋತ್ಸವ ಸಮಿತಿಯಿಂದ 26ನೇ ವರ್ಷದ ಅಣ್ಣಮ್ಮದೇವಿ ಉತ್ಸವಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆಯುವ ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ನಾನಾ ಹೋಮ ಹವನಗಳನ್ನು ನೆರವೇರಿಸಲಾಗಿದೆ. ಅಲ್ಲದೆ ನಾಳೆ ದೇವಿಗೆ ಬಲಿಪೂಜೆ ನಡೆಯಲಿದ್ದು, ಭಕ್ತರು ಕುರಿ ಕೋಳಿಗಳನ್ನು ಅರ್ಪಿಸಲಿದ್ದಾರೆ. ಅಣ್ಣಮ್ಮ ದೇವಿಯ 26ನೇ ವರ್ಷದ ಜಾತ್ರಾ ಮಹೋತ್ಸವ ಪ್ರಯುಕ್ತ ಭಾನುವಾರ ಅಣ್ಣಮ್ಮ ದೇವಿಯನ್ನು ಬೆಂಗಳೂರಿನಿಂದ ಕರೆತಂದು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ಮುಂಭಾಗದಿಂದ ಬಿಬಿ ರಸ್ತೆಯಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಇಂದು ಅಣ್ಣಮ್ಮ ದೇವಿಗೆ ಅಖಿಲಾಂಡೇಶ್ವರಿ ಅಲಂಕಾರ ಮಾಡಲಾಗಿದ್ದು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಈ ವೇಳೆ ಮಾತನಾಡಿದ ಯೋಜಕ ಮೊಬೈಲ್ ಬಾಬು, ಇಂದು ಅಖಿಲಾಂಡೇಶ್ವರಿ ಅಲಂಕಾರದಲ್ಲಿ ಅಣ್ಣಮ್ಮ ದರ್ಶನ ನೀಡುತ್ತಿದ್ದು, ನಾಳೆ ಮಂಗಳವಾರದ ಕಾರಣ ಬಲಿಪೂಜೆ ನಡೆಯಲಿದೆ. ಕುರಿ ಕೋಳಿ ಅರ್ಪಿಸುವ ಕಾರ್ಯಕ್ರಮ ಇದೆ. ಬುಧವಾರ ರಾಜಬೀದಿಗಳಲ್ಲಿ ಅಣ್ಣಮ್ಮ ದೇವಿ ಮೆರವಣಿಗೆ ನಡೆಯಲಿದ್ದು, ಇಂದು ದುರ್ಗಾ ಹೋಮ ಯಶಸ್ವಿಯಾಗಿ ನಡೆಸಲಾಗಿದ್ದು, ಅಣ್ಣಮ್ಮ ದೇವಿ ಜಾತ್ರೆಗೆ ಚೌಡೇಶ್ವರಿ, ಚಾಮುಂಡೇಶ್ವರಿ, ಭದ್ರಕಾಳಿ ದೇವತೆಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಯೋಜಕರು ಕೋರಿದ್ದಾರೆ. 26ನೇ ವರ್ಷದ ಅಣ್ಣಮ್ಮ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಿನ್ನೆ 2ನೇ ತಾರೀಕು ಭಾನುವಾರ ಬೆಂಗಳೂರಿಂದ ನಾಡದೇವತೆ ಅಣ್ಣಮ್ಮ ತಾಯಿಯನ್ನು ಬೆಂಗಳೂರಿಂದ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿಂದ ತಗೊಂಬಂದು ಒಕ್ಕಲಿಗರ ಚೌಟ್ರಿ ಮುಂಭಾಗದಲ್ಲಿ ಬಲಿಪೂಜೆ ಮಾಡಿ, ತದನಂತರ ಊರಿನ ಎಡಪೂಜೆ ಮಾಡಿ, ತದನಂತರ ಎಲ್ಲ ಬೀದಿಗಳಲ್ಲಿ ತಾಯಿಯನ್ನು ಮೆರವಣಿಗೆ ಮಾಡಿಕೊಂಡು ಈ ಜಾಗದಲ್ಲಿ ತಾಯಿಯನ್ನು ತಗೊಂಬಂದು ಕೂಡಿಸಿದ್ದೀವಿ. ಇದು 26ನೇ ವರ್ಷದ್ದು. ಈ ದಿನ ದುರ್ಗಾ ಹೋಮ ನಡೀತಾ ಇದೆ. ಹಾಗೆ ತಾಯಿ ಅಣ್ಣಮ್ಮ ದೇವಿಗೆ ಅಖಿಲಾಂಡೇಶ್ವರಿ ಅಲಂಕಾರವನ್ನು ಸಹ ಮಾಡಿರ್ತೇವೆ. ಭಕ್ತಾದಿಗಳು ಏನು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ತಾಯಿಯಂದರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ಬಂದು ಆ ತಾಯಿಯ ಕೃಪೆಯನ್ನು ಪಡಿಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಆ ತಾಯಿ ಬಂದಾಗ ಈ ಇಡೀ ಚಿಕ್ಕಬಳ್ಳಾಪುರದಲ್ಲಿ, ಈ ನಮ್ಮ ಜಿಲ್ಲೆಯಲ್ಲಾಗ್ಬೋದು, ಮಳೆ ಬೆಳೆ ಮತ್ತು ಎಲ್ರಿಗೂ ಒಂದು ಆರೋಗ್ಯ ಕೊಡೋಕ್ಕಂಥ ಶಕ್ತಿ ದೇವತೆ ಆ ದೇವತೆ. ಎಲ್ಲರೂ ಬಂದು ಆ ತಾಯಿಯನ್ನು ದರ್ಶನ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ, ನಾಳೆ ಬಲಿಪೂಜೆ ಇರುತ್ತೆ ಮಂಗಳವಾರ. ಎಲ್ಲ ಭಕ್ತಾದಿಗಳು ಬಂದು ತಾಯಿಗೆ ಬಲಿಪೂಜೆಯಲ್ಲಿ ಕುರಿ ಕೋಳಿ ಎಲ್ಲನೂ ಇಲ್ಲಿ ಅರ್ಪಿಸ್ತಾರೆ. ತದನಂತರ ಬುಧವಾರ ಮಧ್ಯಾಹ್ನ 2 ಗಂಟೆಗೆ ತಾಯಿಯನ್ನು ಅಲಂಕಾರದಿಂದ ರಾಜಬೀದಿಗಳಲ್ಲಿ ತಾಯಿಯನ್ನು ಮೆರವಣಿಗೆ ಮಾಡಿ ಅನ್ನದಾನವೂ ಸಹ ಮಾಡ್ತಾ ಇರ್ತೀವಿ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವೆಲ್ಲನೂ ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಂದು ತಾಯಿಯ ಅಲಂಕಾರದಲ್ಲಿ ಕೂತಿರುವ ನಮ್ಮ ಅಣ್ಣಮ್ಮ ದೇವಿಯನ್ನು ವರ್ಷ ಇಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಕರೆತಂದು ತಾಯಿಯ ಆಶೀರ್ವಾದ ಕೃಪೆಯನ್ನು ಎಲ್ಲ ಸಕಲ ಚಿಕ್ಕಬಳ್ಳಾಪುರ ನಗರವಾಸಿಗಳಿಗೂ ತಲುಪಿಸಬೇಕಾಗಿ ದೇವಿ ಒಂದು ಆಶೀರ್ವಾದದಿಂದ ಈ ಅಣ್ಣಮ್ಮ ಸೇವಾ ಸಮಿತಿಯಿಂದ ಎಲ್ಲರೂ ನಡೆಸಿಕೊಟ್ಟು ಬರ್ತಿದ್ದಾರೆ. ವರ್ಷದಿಂದ ವರ್ಷ ಇನ್ನೂ ವಿಜೃಂಭಣೆಯಾಗಿ ತುಂಬ ಆನಂದವಾಗಿ ಎಲ್ಲನೂ ತುಂಬ ಸುಭಿಕ್ಷವಾಗಿ ಎಲ್ಲನೂ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ದೇವಿ ಕೃಪೆಯಿಂದ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳನ್ನು ಸಂಪರ್ಕಿಸುವ ಪ್ರಮುಖ ಜಂಕ್ಷನ್ ಆಗಿರುವ ಹೆಚ್ ಕ್ರಾಸ್ನಲ್ಲಿ ರಸ್ತೆ ವಿಸ್ತರಣೆ ಹಾಗೂ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು, ಹೆದ್ದಾರಿಯನ್ನು 4 ಪಥಗಳಿಗೆ ಅಭಿವೃದ್ಧಿಪಡಿಸುವ ಯೋಜನೆಯಡಿ ವಿವಿಧ ಮೂಲ ಸೌಕರ್ಯ ಕಾಮಗಾರಿಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳ ಸಂಪರ್ಕಿಸುವ ಪ್ರಮುಖ ಜಂಕ್ಷನ್ ಆಗಿರುವ ಹೆಚ್ ಕ್ರಾಸ್ನಲ್ಲಿ ರಸ್ತೆ ವಿಸ್ತರಣೆ ಹಾಗೂ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು, ಹೆದ್ದಾರಿಯನ್ನ 4 ಪಥಗಳಿಗೆ ಅಭಿವೃದ್ಧಿಪಡಿಸುವ ಯೋಜನೆಯಡಿ ವಿವಿಧ ಮೂಲ ಸೌಕರ್ಯ ಕಾಮಗಾರಿಗಳು ನಡೆಯುತ್ತಿವೆ.
ದೇವನಹಳ್ಳಿ ಕೋಲಾರ ರಾಜ್ಯ ಹೆದ್ದಾರಿ SH96 ಅನ್ನ 4 ಪಥಗಳ ಹೆದ್ದಾರಿಯಾಗಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ KRDCL ಅನುಷ್ಠಾನಗೊಳಿಸುತ್ತಿದೆ. ಯೋಜನೆಯಡಿ H ಕ್ರಾಸ್ ಜಂಕ್ಷನ್ಗೆ ಆದ್ಯತೆ ನೀಡಲಾಗಿದ್ದು, ರಸ್ತೆ ವಿಸ್ತರಣೆ, ಸರ್ವಿಸ್ ರಸ್ತೆ, ಪಾದಚಾರಿ ಮಾರ್ಗ, ಮಳೆ ನೀರು ಹರಿವಿಕೆ, ಚರಂಡಿ ಹಾಗೂ ರಸ್ತೆ ಸುರಕ್ಷತಾ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ, ಚಿಂತಾಮಣಿ, ಜಂಗಮಕೋಟೆ, ವೇಮಗಲ್ ಹಾಗೂ ಕೋಲಾರ ಭಾಗಗಳನ್ನು ಸಂಪರ್ಕಿಸುವ ಪ್ರಮುಖ ಜಂಕ್ಷನ್ ಆಗಿರುವ H ಕ್ರಾಸ್ನಲ್ಲಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರು, ಬಸ್ಸು, ಲಾರಿ ಹಾಗೂ ಸರಕು ಸಾಗಣೆ ವಾಹನಗಳು ಸಂಚರಿಸುತ್ತವೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೈಗಾರಿಕಾ ಪ್ರದೇಶಗಳು ಹಾಗೂ ಕೃಷಿ ಮಾರುಕಟ್ಟೆಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿರುವುದರಿಂದ ಜಂಕ್ಷನ್ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಯಡಿ H ಕ್ರಾಸ್ನಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ದೇವನಹಳ್ಳಿ ಕೋಲಾರದ ಮಾರ್ಗದ ವಾಹನಗಳ ಸಂಚಾರ ಮತ್ತಷ್ಟು ಸುಗಮವಾಗುವ ನಿರೀಕ್ಷೆ ಇದೆ. ಸ್ಥಳೀಯ ವಾಹನಗಳಿಗಾಗಿ ಸರ್ವಿಸ್ ರಸ್ತೆಗಳು, ಬಸ್ಗಳು, ಪಾದಚಾರಿ ಸುರಕ್ಷತಾ ವ್ಯವಸ್ಥೆ ಹಾಗೂ ಅಗತ್ಯ ಸಂಚಾರ ಸೌಲಭ್ಯಗಳನ್ನು ಕಲ್ಪಿಸಲು ಯೋಜಿಸಲಾಗಿದೆ. ರಸ್ತೆ ವಿಸ್ತರಣೆಯಿಂದ ಭೂ ಸ್ವಾಧೀನಕ್ಕೆ ಒಳಪಡುವ ವಸತಿ ಹಾಗೂ ವಾಣಿಜ್ಯ ಕಟ್ಟಡಗಳ ಮಾಲೀಕರಿಗೆ ಅನ್ವಯಿಸುವ ಕಾನೂನುಗಳ ಪ್ರಕಾರ ಪರಿಹಾರ ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗತ್ಯವಿರುವ ಕಡೆ ವಿದ್ಯುತ್ ಕಂಬಗಳು, ಕುಡಿಯುವ ನೀರಿನ ಪೈಪ್ಲೈನ್ ಹಾಗೂ ದೂರಸಂಪರ್ಕ ಕೇಬಲ್ಗಳ ಸ್ಥಳಾಂತರ ಕಾರ್ಯವೂ ನಡೆಯುತ್ತಿದೆ. H ಕ್ರಾಸ್ನ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪ ರಸ್ತೆ ವಿಸ್ತರಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇವಾಲಯದ ಮೂಲ ರಚನೆಗೆ ಯಾವುದೇ ಹಾನಿಯಾಗದಂತೆ ಕಾಮಗಾರಿ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ತೆರವುಗೊಳಿಸಿದ್ದಾರೆ. ಅಂಗಡಿ ತೆಗಿಬೇಕಾದ್ರೆ ಏಕಾಏಕಿ ತೆಗೆಯಬೇಡ, ನೋಟಿಸ್ ಇಶ್ಯೂ ಮಾಡಿ ಅಳತೆ ಪ್ರಕಾರವಾಗಿ ಅದು ಎಷ್ಟು ಅಳತೆ ತೆಗಿಬೇಕು ನೋಟಿಸ್ ಇಶ್ಯೂ ಮಾಡಿ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಅವ್ರ ಅಂಗಡಿಗಳೆಲ್ಲ ತಗೊಳೋದಕ್ಕೆ ಅವಕಾಶ ಆಗುತ್ತೆ. ಅದು ನಮ್ಮ ತಹಸೀಲ್ದಾರ್ ಅವರು ಬಂದು ಮೊನ್ನೆ ಮಾತನಾಡಿ ಹೇಳಿದ್ದಾರೆ, ಅದೇನಿದೆ ಸರ್ವೆ ಮಾಡಿಸಲ್ಲ ಮಾತನಾಡಿ ಹೇಳಿದ್ರು ಅಂತ. ಅದಕ್ಕೇನಂದರೆ ಈಗ ಅಂಗಡಿ ಮುಂದೆ ಸೀಟ್ ತೆಗಿಯೋದಕ್ಕೆ ಏಕಾಗಿ ತೆಗೆಸ್ಬಿಟ್ಟಿದ್ದಾರೆ. ಅಂಗಡಿ ತೆಗಿಬೇಕಾದ್ರೆ ಅದನ್ನು ನೋಟಿಸ್ ಇಶ್ಯೂ ಮಾಡಿ ಎಷ್ಟಡಿ ಏನು ತೆಗಿಬೇಕು ಏನು ಅದನ್ನು ಪರಿಹಾರ ದಾಖಲೆ. ಇದೇ ಯೋಜನೆಯಡಿ ಜಂಗಮಕೋಟೆ ಕ್ರಾಸ್ನಲ್ಲಿ ಅಂಡರ್ ಪಾಸ್ ಹಾಗೂ ರೌಂಡ್ ಅಬೌಟ್ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದ್ದು, ಶಿಡ್ಲಘಟ್ಟ, ವಿಜಯಪುರ, ಹೊಸಕೋಟೆ ಹಾಗೂ ಕೋಲಾರ ಮಾರ್ಗಗಳ ವಾಹನ ಸಂಚಾರ ಮತ್ತಷ್ಟು ಸುಗಮಗೊಳಿಸುವ ಉದ್ದೇಶ ಹೊಂದಲಾಗಿದೆ. ಯೋಜನೆ ಪೂರ್ಣಗೊಂಡ ಬಳಿಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೇವನಹಳ್ಳಿ ಕೈಗಾರಿಕಾ ಪ್ರದೇಶ, ಶಿಡ್ಲಘಟ್ಟ, ಚಿಂತಾಮಣಿ, ವೇಮಗಲ್ ಹಾಗೂ ಕೋಲಾರ ಭಾಗಗಳಿಗೆ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆ ಇದ್ದು, ವಾಹನ ದಟ್ಟಣೆ ತಗ್ಗುವುದರೊಂದಿಗೆ ವ್ಯಾಪಾರ, ಕೈಗಾರಿಕೆ ಹಾಗೂ ಕೃಷಿ ಉತ್ಪನ್ನಗಳ ಸಾಗಾಣಿಕೆ ಅನುಕೂಲಕರವಾಗಲಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿವಿಧ ಭೂಮಿ, ಸ್ಮಶಾನ ಹಾಗೂ ನಿವೇಶನ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಸೋಮವಾರ ತಹಸೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಿದರು. ವಿವಿಧ ಭೂಮಿ, ಸ್ಮಶಾನ ಹಾಗೂ ನಿವೇಶನ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಸೋಮವಾರ ತಹಸೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಸಲ್ಲಿಸಿದರು. ಬೆಳ್ಳುಟಿ ಗ್ರಾಮದ ಸ್ಮಶಾನ ಜಾಗವನ್ನು ಲೇಔಟ್ಗೆ ಸೇರಿಸಿ ರಸ್ತೆ ನಿರ್ಮಿಸಿರುವುದನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಜಾಗಗಳಲ್ಲಿ ವಾಸವಿರುವ ದಲಿತ ಕುಟುಂಬಗಳಿಗೆ ಅಕ್ರಮ ಸಕ್ರಮ ಯೋಜನೆ ಹಾಗೂ 94C94 CC ಅಡಿಯಲ್ಲಿ ವಾಸದ ಹಕ್ಕುಪತ್ರಗಳನ್ನು ವಿತರಿಸಬೇಕು. ಸ್ವಾಧೀನಾನುಭವದಲ್ಲಿರುವ ಸರ್ವೆ ಸಂಖ್ಯೆ 50, 53 ಮತ್ತು 57ರ ಸಾಗುವಳಿದಾರರಿಗೆ ದರ್ಖಾಸ್ತು ಭೂಮಿ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು. ಯಲಗಹಳ್ಳಿ ಕಾಲೋನಿಯ ಹೇಳೂರು, ಪಾತೂರು ಗ್ರಾಮ ಠಾಣೆ ಜಾಗ ಒತ್ತುವರಿಗೆ ಒಳಗಾಗಿದ್ದು, ಅದನ್ನು ತೆರವುಗೊಳಿಸಿ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಬೇಕು. ಯಲಗಹಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣೆ ಇಲ್ಲದಿರುವುದರಿಂದ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಅಲ್ಲಿನ ಸ್ಮಶಾನ ಜಾಗಕ್ಕೂ ಸ್ಕೆಚ್ ಹಾಗೂ ಪಾಣಿ ದಾಖಲೆಗಳಿಲ್ಲದೆ ಒತ್ತುವರಿ ನಡೆದಿದ್ದು, ಅದನ್ನು ತೆರವುಗೊಳಿಸಬೇಕು ಎಂದು ಮನವಿ ಮಾಡಿದರು. ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು ಮತ್ತು ತಾಲೂಕು ಅಧ್ಯಕ್ಷರಾದಂತಹ ನರೇಂದ್ರ ಅವರು, ಮುನಿಕೃಷ್ಣವರು, ದೇವಪ್ಪನವರು, ಮುನಿಯಪ್ಪನವರು ಎಲ್ಲ ನನ್ನ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಲವಾರು ದಿನಗಳಿಂದ ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ನಾವು ಮನವಿಗಳೇನು ಕೊಡ್ತಾ ಇದ್ದೀರಿ. ಸಾರ್ವಜನಿಕವಾಗಿ ನನ್ನ ಸಮುದಾಯದ ಮಾದಿಗ ಸಮುದಾಯದ ಜನಗಳ ವಿಚಾರವಾಗಿ ನಾವು ಮನವಿಗಳು ಕೊಟ್ಟುಕೊಂಡು ಬರ್ತಾ ಇದ್ರು ಕೂಡ ಸಾರ್ವಜನಿಕರ ಕೆಲಸ ಕಾರ್ಯಗಳು ಯಾವುದೇ ಸರಿಯಾಗಿ ನಡೀತಾ ಇಲ್ಲ. ಹೀಗಾಗಿ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನ ನಾವು ಕೈಗೆತ್ತಿಕೊಂಡು ಮತ್ತು ಜಾಂಬವ ಯುವ ಸೇನಾ ಸಂಘಟನೆ ಹೋರಾಟದ
ಹಿನ್ನೆಲೆ ಕೈಗೆತ್ಕೊಂಡು ಇವತ್ತು ದಿನದಲ್ಲಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಮನವಿ ಕೊಡೋಕ್ಕೆ ಇವತ್ತು ತಮಟೆ ಚಳವಳಿಯನ್ನು ನಾವು ಇಟ್ಕೊಂಡಿದ್ದೀವಿ. ನಮಗೆ ಮಶಾಣ ಜಾಗ ಆಗಿರ್ಬೋದು, ಮತ್ತು ಆಶ್ರಯ ಯೋಜನೆಯಲ್ಲಿ ಹಕ್ಕುಪತ್ರಗಳಾಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ರಸ್ತೆ ವಿಚಾರಗಳಾಗಿರ್ಬೋದು, ಚರಂಡಿ ವಿಚಾರಗಳಾಗಿರ್ಬೋದು, ಮತ್ತು ಭೂಕಳ್ಳರು ಏನು ಇವತ್ತು ದಿನದಲ್ಲಿ ದಲಿತರ ಜಮೀನುಗಳನ್ನ ಕಬಳಿಸ್ಕೊಂಡು ಅವರೇ ಒಂದು ಬಲಾಢ್ಯರಾಗಿ ನನ್ನ ಸಮುದಾಯದವ್ರ ಮೇಲೆ ಏನು ಮಾರಣಾಂತಿಕ ಹಲ್ಲೆಗಳಿಗೊಳಗಾಗೋದು, ಒಳಪಡಿಸೋದು ಮತ್ತು ಧಮಕಿಗಳಾಗೋ ವಿಚಾರದಲ್ಲಿ ಇವತ್ತು ಜಾಂಬಾ ಯುವ ಸೇನಾ ಸಂಘಟನೆ ವತಿಯಿಂದ ನಾವು ಉಗ್ರವಾದ ಪ್ರತಿಭಟನೆ ಇಟ್ಕೋಬೇಕು ಅಂದ್ಕೊಂಡಿದ್ವಿ. ಗಾಂಡ್ಲಚಿಂತೆ ಗ್ರಾಮದ ಸ್ಮಶಾನ ಜಾಗದ ಒತ್ತುವರಿ ತೆರವು ಕುರಿತು ಈ ಹಿಂದೆ ಅರ್ಜಿ ಸಲ್ಲಿಸಿದ್ರೂ ಕ್ರಮ ಕೈಗೊಂಡಿಲ್ಲ. ದಬರಗಾನಹಳ್ಳಿ ಗ್ರಾಮದಲ್ಲಿ ಸ್ಮಶಾನವಿಲ್ಲದ ಕಾರಣ ಸರ್ಕಾರಿ ಜಾಗವನ್ನು ಗುರುತಿಸಿ ಸ್ಮಶಾನಕ್ಕೆ ಮೀಸಲಿಡಬೇಕು. ಗ್ರಾಮದ ಸರ್ವೆ ಸಂಖ್ಯೆ 8ರಲ್ಲಿ ಇರುವ 1.3 ಎಕರೆ ಗೋಮಾಳ ಜಮೀನಿನಲ್ಲಿ ಜಾಂಬವ ಸಮುದಾಯದವರಿಗೆ ಖಾಲಿ ನಿವೇಶನ ನಿರ್ಮಿಸಲು ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿದರು. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ನಲ್ಲಿಮರದಹಳ್ಳಿ ಗ್ರಾಮದ ಸರ್ವೆ ಸಂಖ್ಯೆ 39ರ ಜಮೀನಿನಲ್ಲಿ ಹಾದು ಹೋಗಿರುವ ಸಾರ್ವಜನಿಕ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಗುತ್ತಿಗೆದಾರರಿಗೆ ಬಿಲ್ಗಳ ಮೊತ್ತ ನೀಡದೆ ಬಿಡುಗಡೆಯಾಗಿರುವ ಹಣ ವಾಪಸ್ ಕಳುಹಿಸಲಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿ ಸೋಮವಾರ ನಗರದ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಗುತ್ತಿಗೆದಾರರಿಗೆ ಬಿಲ್ಗಳ ಮೊತ್ತ ನೀಡದೆ ಬಿಡುಗಡೆಯಾಗಿರುವ ಹಣ ವಾಪಸ್ ಕಳುಹಿಸಲಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿ ಸೋಮವಾರ ನಗರದ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಹಣ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ ಇದುವರೆಗೂ ಬಂದಿರಲಿಲ್ಲ. 2 ರಿಂದ 3 ವರ್ಷಗಳಿಂದ ಗುತ್ತಿಗೆದಾರರ ಬಿಲ್ಗಳು ಪಾಸ್ ಆಗಿಲ್ಲ. ಸಾಲ ಸೋಲ ಮಾಡಿ ಕೆಲಸ ಮಾಡಿರುವ ಗುತ್ತಿಗೆದಾರರು ಬಡ್ಡಿಯನ್ನು ಕಟ್ಟಲಾಗದೆ ನೇಣು ಹಾಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಗುತ್ತಿಗೆದಾರ ಸ್ಕೂಲ್ ಸುಬ್ಬಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕರ್ನಾಟಕ ಸರ್ಕಾರದ ಭಾಗ ಏನಿದೆ ಅದು ಪೇಮೆಂಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಈಗ 80 ಕೋಟಿ ಬಂದಿದ್ರು ಅದರಲ್ಲಿ ಪೇಮೆಂಟ್ ಮಾಡದೆ ಬಂದಿರುವಂಥ ಅಮೌಂಟಲ್ಲಿ ಮತ್ತೆ CEO ಅವರು ಏನೋ ಮಾಹಿತಿ ನಮಗೆ CEO ಅವರು 30 ಕೋಟಿ ವಾಪಸ್ ಕಳಿಸಿದ್ದಾರೆ ಅಂತ. ಏನು ಬಿಲ್ಗಳು ಇನ್ನೂ ಒಬ್ರಿಗೂ ಬಿಲ್ ಪಾಸ್ ಮಾಡಿಲ್ಲ. ಈಗಾಗಲೇ ಬಿಲ್ಗಳು ಹೋಗಿ ಏನೇನು ಮಾಡಬೇಕು, ಏನೇನು ದಾಖಲೆ ಕೊಡಬೇಕು ಎಲ್ಲನೂ ಕಳಿಸಿದ್ದಾರೆ. ಕಳಿಸಿದ್ರು ಇವತ್ತಿಗೆ ಸುಮಾರು 2.5-3 ವರ್ಷ ಆಗ್ತಾ ಇದೆ. ಒಂದು ಪೇಮೆಂಟನ್ನು ಒಬ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ದ ಬರ್ತಕ್ಕಂಥ ಅಮೌಂಟಲ್ಲಿ ಒಬ್ರಿಗೂ ₹1 ಪೇಮೆಂಟ್ ಮಾಡಿಲ್ಲ. ಗುತ್ತಿಗೆದಾರರು ಅಗತ್ಯ ದಾಖಲೆಗಳೊಂದಿಗೆ ಬಿಲ್ಗಳನ್ನು ತಯಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಬಿಲ್ಗಳು ಪಾಸ್ ಆಗಿದ್ದರೂ ಅನುದಾನ ಬಿಡುಗಡೆಯಾಗದೆ ಬಾಕಿ ಉಳಿದಿದ್ದವು. ಕೇಂದ್ರ ಸರ್ಕಾರದ ಭಾಗವಾಗಿ 80 ಕೋಟಿ ಬಿಡುಗಡೆಯಾಗಿದ್ದರೂ ಬಿಲ್ಗಳು ಮಂಜೂರಾಗಿಲ್ಲ. ಉಪ ಖಜಾನೆಯಲ್ಲಿ ವಿಚಾರಿಸಿದರೆ 80 ಕೋಟಿಯಲ್ಲಿ 30 ಕೋಟಿ ವಾಪಸ್ ಹೋಗಿದೆ ಎಂಬ ಮಾಹಿತಿ ಇದೆ. ಇದು ಖಂಡನೀಯ. ಇದನ್ನು ವಿರೋಧಿಸಿ ಗುತ್ತಿಗೆದಾರರು ಆಗಸ್ಟ್ 5ರಂದು ಬುಧವಾರ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ಸಲ್ಲಿಸುವುದಾಗಿ ತಿಳಿಸಿದರು. ಮತ್ತೊಬ್ಬ ಗುತ್ತಿಗೆದಾರ ಬಿ ಶೇಖರ್ ಮಾತನಾಡಿ, ಮೇ 28ರಂದು 80 ಕೋಟಿ ಅನುದಾನ ಬಿಡುಗಡೆಯಾಗಿದ್ದರೂ ಅಧಿಕಾರಿಗಳು ಬಿಲ್ಗಳನ್ನು ಮಂಜೂರು ಮಾಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಗುತ್ತಿಗೆದಾರರು ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಿ 90% ಕೆಲಸಗಳನ್ನು ಪೂರ್ಣಗೊಳಿಸಿದ್ದೇವೆ. ಆದರೂ ಹಣ ನೀಡದೆ ಸತಾಯಿಸುತ್ತಿದ್ದಾರೆ. ಹಣ ಬಿಡುಗಡೆಯಾಗುವವರೆಗೂ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಕೆವಿ ಬೈರಾರೆಡ್ಡಿ ಮಾತನಾಡಿ, 2025ರ ಮಾರ್ಚ್ ಒಳಗಡೆ ಸಲ್ಲಿಸಿರುವ ಬಿಲ್ಗಳು ಪಾಸ್ ಆಗಿವೆ. 2025ರ ನಂತರ ಕಳುಹಿಸಿರುವ ಬಿಲ್ಗಳನ್ನು ವಾಪಸ್ ಕಳುಹಿಸಿದ್ದಾರೆ. ಕಾರ್ಯಪಾಲಕ ಅಭಿಯಂತರರ ಕಚೇರಿಯಲ್ಲಿ ಕೆಲವು ದಳ್ಳಾಳಿಗಳಿದ್ದಾರೆ. ಅವರು ಹಣ ನೀಡಿದವರ ಬಿಲ್ಗಳನ್ನು ಮಾತ್ರ ವಾಪಸ್ ಮಾಡುತ್ತಾರೆ. ಉಳಿದ ಬಿಲ್ಗಳನ್ನು ತಡೆ ಹಿಡಿಯುತ್ತಾರೆ ಎಂದು ಆರೋಪಿಸಿದರು. 25ರ ಮಾರ್ಚ್ ಕಳಿಸಿರ್ತಕ್ಕಂಥ ಬಿಲ್ಸ್ನ ಪೆಂಡಿಂಗ್ ಇಟ್ಟು ಮತ್ತೆ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಆದರೆ 2025 ಮಾರ್ಚ್ ಒಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿಲ್ಲು ಪಾವತಿಗಳು ಆಗಿದೆ. ಇದರ ಕಾರಣ ಏನು ಅಂತಂದರೆ, ಕಾರ್ಯಪಾಲಕರ ಅಭಿಯಂತರ ಕಚೇರಿಯಲ್ಲಿ ಕೆಲವು ದಳ್ಳಾಳಿಗಳಿದ್ದಾರೆ. ಯಾರು ಹಣ ಜಾಸ್ತಿ ಕೊಟ್ಟರೆ ಅವ್ರದ್ದು ಮಾತ್ರ ಬಿಲ್ ಪಾಸ್ ಮಾಡಿ ಮಿಕ್ಕಿದ ಅಲ್ಲಿ ಯಾರು ಮಾತಾಡ್ತಾ ಇದ್ರೆ ಅವ್ರ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ದೊಡ್ಡಬಳ್ಳಾಪುರ ತಾಲೂಕಿನ
ತಾಲೂಕಿನ ಬಾಶೆಟಹಳ್ಳಿ ಪಟ್ಟಣ ಪಂಚಾಯಿತಿಯ ವಿವಿಧ ಕಾಮಗಾರಿಗಳಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಅಕ್ರಮಗಳ ಕುರಿತು ಲೋಕಾಯುಕ್ತ ಪೊಲೀಸರು ದಾಖಲೆಗಳ ಪರಿಶೀಲನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಶೀಲನೆ ಪೂರ್ಣಗೊಂಡ ಬಳಿಕ ಹಗರಣದ ಸಂಪೂರ್ಣ ಮಾಹಿತಿ ಸಾರ್ವಜನಿಕರ ಮುಂದಿಡಬೇಕೆಂದು ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ಒತ್ತಾಯಿಸಿದರು. ದೊಡ್ಡಬಳ್ಳಾಪುರ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ಬಾಶೆಟಹಳ್ಳಿ ಪಟ್ಟಣ ಪಂಚಾಯಿತಿ ಅಕ್ರಮಗಳನ್ನು ಖಂಡಿಸಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹಲವು ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನಡೆದಿದ್ರೂ ಅನೇಕ ಕಾಮಗಾರಿಗಳು ನಡೆದಿಲ್ಲ ಎಂದು ಆರೋಪಿಸಿದರು. ಆದರೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಗುತ್ತಿಗೆದಾರರಿಗೆ ಕೋಟ್ಯಾಂತರ ರೂಪಾಯಿ ಪಾವತಿಸಲಾಗಿದೆ ಎಂದು ದೂರಿದರು. ಕಳೆದ 3 ವರ್ಷಗಳಿಂದ ಪಟ್ಟಣ ಪಂಚಾಯಿತಿಗೆ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ತಹಸೀಲ್ದಾರ್ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ಅವಧಿಯಲ್ಲಿ ಅಧಿಕಾರಿಗಳೇ ಆಡಳಿತ ನಡೆಸಿದ್ದು ಶಾಸಕರ ಸೂಚನೆಯಂತೆ ಆಡಳಿತ ನಡೆದಿರುವ ಕಾರಣ ಹಗರಣದಲ್ಲಿ ಅವರ ಪಾತ್ರದ ಬಗ್ಗೆಯೂ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಅಧ್ಯಕ್ಷರಿಗೆ, ಪಟ್ಟಣ ಪಂಚಾಯತಿ ಆಡಳಿತ ಮಾಡುತ್ತಿರುವ ಬಿಜೆಪಿ ಅಧ್ಯಕ್ಷರಿಗೆ, ಪಕ್ಷಕ್ಕೆ. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಜಿ ಚಲಪತಿ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಹಣ ಸಿಗುತ್ತಿಲ್ಲ ಎಂದು ಶಾಸಕರು ಹೇಳುತ್ತಿದ್ದರೂ ಬಾಶೆಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ವಾರ್ಷಿಕ ಕೋಟ್ಯಾಂತರ ರು ಅಧಿಕ ತೆರಿಗೆ ಸಂಗ್ರಹವಾಗುತ್ತಿದೆ. ಈ ಹಣವನ್ನು ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಬಹುದಾಗಿದ್ದರೂ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿದರು. 3 ವರ್ಷಗಳಿಂದ ಮುಖ್ಯಾಧಿಕಾರಿಯಾಗಿದ್ದ ನರಸಿಂಹಮೂರ್ತಿ ಅವರು ಹಗರಣದ ವಿಚಾರ ಬಹಿರಂಗವಾಗುತ್ತಿದ್ದಂತೆ ದಿಢೀರ್ ವರ್ಗಾವಣೆ ಮಾಡಿಸಿಕೊಂಡು ತೆರಳಿದ್ದಾರೆ. ಅವರ ಅವಧಿಯಲ್ಲಿ ನಡೆದ ಬಹುತೇಕ ಕಾಮಗಾರಿಗಳ ಬಿಲ್ಗಳು ನಕಲಿಯಾಗಿವೆ ಎಂದು ಆರೋಪಿಸಿ ಅವರ ವಿರುದ್ಧ ಸಮಗ್ರ ತನಿಖೆ ನಡೆಸುವಂತೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ವ್ಯಾಪ್ತಿಯ ಹುಲ್ಲಂಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಬೇಕೆಂದು ಆಗ್ರಹಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಕೆಎಂ ಸಂದೇಶ್ ನೇತೃತ್ವದಲ್ಲಿ ಗ್ರಾಮದಿಂದ ಜಿಲ್ಲಾ ಪಂಚಾಯಿತಿವರೆಗೂ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ವ್ಯಾಪ್ತಿಯ ಹುಲ್ಲಂಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಬೇಕೆಂದು ಆಗ್ರಹಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಕೆಎಂ ಸಂದೇಶ್ ನೇತೃತ್ವದಲ್ಲಿ ಗ್ರಾಮದಿಂದ ಜಿಲ್ಲಾ ಪಂಚಾಯಿತಿವರೆಗೂ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ಬಾಗೇವಾಡಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಕೆಎಂ ಸಂದೇಶ್, ತಾಲೂಕಿನ ಹುಲ್ಲಂಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಬೇಡ, ಬೆಳಿಗ್ಗೆ ಎದ್ದು ಅವರ ಮುಖ ನೋಡಿಕೊಂಡು ನಾವು ಹೋಗಬೇಕೆಂದು ಸವರ್ಣೀಯರು ಜಾಗ ನೀಡಲು ಬಿಡುತ್ತಿಲ್ಲ. ಈ ವಿಚಾರದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಆಮಿಷಕ್ಕೆ ಒಳಗಾಗಿ ಜಾಗ ಗುರುತಿಸಿಲ್ಲ, ಹಾಗಾಗಿ ಜಾಥಾ ಮಾಡಿದ್ದೇವೆ. ಈ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ 15ರಂದು ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ನಡಿಗೆ ಜಾಥಾ ಮತ್ತು ಜಾಗ ಗುರುತಿಸುವವರೆಗೂ ಅನಿರ್ದಿಷ್ಟ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಆ ಮಾತುಗಳನ್ನ ಇಲ್ಲಿರೋಂಥ ಹುಲ್ಲಂಕಲ್ಲು ಗ್ರಾಮಸ್ಥರಿಗೆಲ್ಲ ಕೆರಳಿಸಿರೋಂಥದ್ದು ನಡೆದಿದೆ ಸರ್. ಅಂದರೆ ಅವ್ರಿಗೇನಂದ್ರೆ ಎಲ್ಲ ಒಂದು ಕಡೆ ಮನೋಭಾವನೆ, ಅಂಬೇಡ್ಕರ್ ಅವ್ರ ಮುಖ ನೋಡ್ಕೊಂಡು ಹೋಗಬಾರ್ದು, ಬೇರೆ ಕಮ್ಯುನಿಟಿ ಅವರು ಈ ಥರ ಒಂದು ಇದರಲ್ಲಿದ್ದಾರೆ ಅಂತ ಈ ವಿಚಾರ ಸಂಬಂಧಪಟ್ಟಂಗೆ ನಾವು DC ಆಫೀಸಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿರೋಂಥ ಗ್ರಾಮಸ್ಥರು ಅವರು ಹೇಳೋಂಥದ್ದು ಏನಂದರೆ, ಅಧಿಕಾರಿಗಳು ಜಾಗ ಗುರ್ತು ಮಾಡಿಕೊಡ್ತಾ ಇಲ್ಲ, ನಾವು ರೆಡಿ ಇದ್ದೀವಿ ಅಂದರೆ ಆಪೋಸಿಟ್ ಅವ್ರು ಕೂಡ ಹೇಳ್ತಾ ಇರೋಂಥದ್ದು. ಅವರೆಲ್ಲೇ ಗುರ್ತು ಮಾಡಿಕೊಡ್ಲಿ, ಗ್ರಾಮದ ಮುಂದೆನ ಕೊಡಲಿ, ಎಲ್ಲಾದರೂ ಗುರ್ತು ಮಾಡಿಕೊಡ್ಲಿ, ನಾವು ರೆಡಿ ಇದ್ದೀವಿ, ಎಲ್ಲಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಒಂದು ಕಡೆ ಪ್ರೆಸ್ ಮೀಟ್ ಎಲ್ಲ ನಿನ್ನೆ ಮಾಡಿ ಹೇಳಿದ್ದಾರೆ. ನಾವು ಹೇಳೋಂಥ ಸರ್, ದಯವಿಟ್ಟು ಸಮುದಾಯ ಗ್ರಾಮಗಳಲ್ಲಿ ಸಿಕ್ಕೋದೇ ನಮ್ಗೆ 5 ಅಡಿ ಜಾಗ, 10 ಅಡಿ ಜಾಗ ಸರ್. ಸಮುದಾಯ ಭವನದ ಮುಂದೆ ಇದೆ ಸರ್. ಸಮುದಾಯ ಭವನ ಯಾವಾಗಾದರೂ ಇಂಪ್ರೂವ್ ಹಾಕ್ಕೊಳ್ಳಿ. ಸಮುದಾಯದ ಭವನದ ಮುಂದೆ ಏನು PDO ಅವ್ರ ಸಮ್ಮುಖದಲ್ಲಿ ಎಲ್ಲ ಸಮುದಾಯದವರು ಸೇರಿ ಏನು ರಿಸರ್ವೇಷನ್ ಮಾಡಿದ್ದಾರೆ ಜಾಗ, ಆ ಜಾಗನ ಗುರುತು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಇದು ಸರ್. ಈಶ್ವರ್, CTV ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಅವನಿ ಸಿಲ್ಕ್ ಸ್ಯಾರೀಸ್ನ ಸೀರೆ ಮೇಳ, ಹೆಚ್ಚು ವೈವಿಧ್ಯಮಯ ಸೀರೆಗಳ ಭಂಡಾರ, ಉತ್ತಮ ಗುಣಮಟ್ಟ, ಕೈಗೆಟುಕುವ ಬೆಲೆಗಳು, ಹಬ್ಬಗಳ ವಿಶೇಷ ಆಫರ್ಗಳು, 50% ರಿಯಾಯಿತಿ, ಬೈ 1 get 1 ಫ್ರೀ. ಪ್ಯೂರ್ ಮೈಸೂರು ಸಿಲ್ಕ್, ಸೆಮಿ ಸಿಲ್ಕ್, ಬನಾರಸ್, ಜಾರ್ಜೆಟ್, ವಿಸ್ಕೋಸ್, ಇನ್ನೂ ಎಲ್ಲ ತರಹದ ಫ್ಯಾನ್ಸಿ ಸೀರೆಗಳು ದೊರೆಯುತ್ತವೆ. ಸಾಂಪ್ರದಾಯಿಕ ಸೊಬಗು ನಿಮಗಾಗಿ. ಸೀರೆ ಮೇಳ,
ದಿನಾಂಕ 31/7/2026ರಿಂದ 4/8/2026 ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸಂಪರ್ಕಿಸಿ 9945552285. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದಲ್ಲಿ ಕಾಳಿದಾಸ ವಿದ್ಯಾರ್ಥಿ ನಿಲಯದ ಮೊದಲನೇ ಮಹಡಿ ಕಟ್ಟಡ 75 ಲಕ್ಷ ರುಗಳ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಏರ್ಪಡಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಕುರುಬ ಸಮುದಾಯದ ಬಡ ಹೆಣ್ಣು ಮಕ್ಕಳನ್ನು ಚಿಮೂಲ್ ನಿರ್ದೇಶಕಿಯನ್ನಾಗಿ ಮಾಡಬೇಕೆಂಬ ತೀರ್ಮಾನಕ್ಕೆ ಬಂದ ಬಳಿಕ ಅವರಿಗೆ ಟಿಕೆಟ್ ನೀಡಿ ಅವರ ಗೆಲುವಿಗೆ ನಿರಂತರವಾಗಿ ಶ್ರಮಿಸಿದ. ಈ ನಿಟ್ಟಿನಲ್ಲಿ ಎದುರಾದ ಸಮಸ್ಯೆಗಳನ್ನು ದಿಟ್ಟತನದಿಂದ ಎದುರಿಸಿ ಅವರನ್ನು ಗೆಲ್ಲಿಸಿಕೊಂಡ. ಈ ಸಂಬಂಧ ಬಂದ ಟೀಕೆಗಳಿಗೆ ಸೊಪ್ಪು ಹಾಕಲಿಲ್ಲ ಎಂದರು. ವಕೀಲ ರಂಗರಾಜರನ್ನು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಕಂಟೈನರ್ ಹಾಗೂ ಖಾಸಗಿ ವೋಲ್ವೋ ಬಸ್ ನಡುವೆ ಭೀಕರ ಅಪಘಾತ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಘಟನೆ. ಅನಂತಪುರ ಮೂಲದ ಯುವತಿ ಸ್ಥಳದಲ್ಲಿಯೇ ಸಾವು. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಅದ್ದೂರಿ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ. ಶ್ರೀ ಗಂಗಮ್ಮ, ಶ್ರೀ ಸಪ್ಪಲಮ್ಮ, ಶ್ರೀ ವೀರದಿಮ್ಮಮ್ಮ ಜಾತ್ರೆ ಚೊಚ್ಚಲ. ಜಾತ್ರೆಯಲ್ಲಿ ಭಾಗವಹಿಸಿದ ಜಿಲ್ಲಾ ನ್ಯಾಯಾಧೀಶರು. ಟೆಂಟ್ ಖಾಲಿ ಮಾಡಿದ ರೈತ ಸಂಘ. ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ರೈತ ಬಣಗಳು. ಜಂಗಮಕೋಟೆ ಹೋಬಳಿಯ ಭೂ ಸ್ವಾಧೀನ ಪರ ಇದ್ದ ರೈತ ಹೋರಾಟ ಅಂತ್ಯ. ಮುಂದುವರೆದ ವಿರೋಧ ಹೋರಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.